ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದೊಡ್ಡಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆದಿದೆ. ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ. ಅಂಬಲಿ ರಾಶಿಗೆ ಮುದ್ದಿನ ಗಿಣಿ, ಸಮೃದ್ಧಿ ಐತಲೆ ಪರಾಕ್ ಅಂತ ಗೊರವಯ್ಯ ನುಡಿದಿದ್ದು, ಈ ಬಾರಿ ಉತ್ತಮ ಮಳೆ ಬೆಳೆ ಅಂತ ಕಾರ್ಣಿಕ ನುಡಿದಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಡೂರು ಗ್ರಾಮದಲ್ಲೂ ಪ್ರತಿ ವರ್ಷದಂತೆ ಭರತ ಹುಣ್ಣಿಮೆ ಎಂದು ನಡೆಯುವ ಈ ಕಾರ್ಣಿಕೋತ್ಸವ ಮಾಲತೇಶ ದೇವಸ್ಥಾನದಲ್ಲಿ ನಡೆಯಿತು. ಅಲ್ಲಿ ಗೊರವಪ್ಪ ಆಕಾಶಕ್ಕೆ ಮಬ್ಬು ಕವಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿದಿದ್ದಾರೆ. ನುಡಿದ ಕಾರ್ಣಿಕದ ವಿಶ್ಲೇಷಣೆ ಏನೆಂದರೆ, ರಾಜಕೀಯದಲ್ಲಿ ಮಬ್ಬು ಕವಿಯಬಹುದು, ಪ್ರಸಕ್ತ ವರ್ಷ ಅತಿವೃಷ್ಟಿ ಅನ್ನೋದು ಇದರ ಅರ್ಥವಾಗಿದೆ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯವಾಣಿ ಕೇಳುವುದಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದೊಡ್ಡಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆದಿದೆ. ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ. ಅಂಬಲಿ ರಾಶಿಗೆ ಮುದ್ದಿನ ಗಿಣಿ, ಸಮೃದ್ಧಿ ಐತಲೆ ಪರಾಕ್ ಅಂತ ಗೊರವಯ್ಯ ನುಡಿದಿದ್ದು, ಈ ಬಾರಿ ಉತ್ತಮ ಮಳೆ ಬೆಳೆ ಅಂತ ಕಾರ್ಣಿಕ ನುಡಿದಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಡೂರು ಗ್ರಾಮದಲ್ಲೂ ಪ್ರತಿ ವರ್ಷದಂತೆ ಭರತ ಹುಣ್ಣಿಮೆ ಎಂದು ನಡೆಯುವ ಈ ಕಾರ್ಣಿಕೋತ್ಸವ ಮಾಲತೇಶ ದೇವಸ್ಥಾನದಲ್ಲಿ ನಡೆಯಿತು. ಅಲ್ಲಿ ಗೊರವಪ್ಪ ಆಕಾಶಕ್ಕೆ ಮಬ್ಬು ಕವಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿದಿದ್ದಾರೆ. ನುಡಿದ ಕಾರ್ಣಿಕದ ವಿಶ್ಲೇಷಣೆ ಏನೆಂದರೆ, ರಾಜಕೀಯದಲ್ಲಿ ಮಬ್ಬು ಕವಿಯಬಹುದು, ಪ್ರಸಕ್ತ ವರ್ಷ ಅತಿವೃಷ್ಟಿ ಅನ್ನೋದು ಇದರ ಅರ್ಥವಾಗಿದೆ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯವಾಣಿ ಕೇಳುವುದಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದೊಡ್ಡಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆದಿದೆ. ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ. ಅಂಬಲಿ ರಾಶಿಗೆ ಮುದ್ದಿನ ಗಿಣಿ, ಸಮೃದ್ಧಿ ಐತಲೆ ಪರಾಕ್ ಅಂತ ಗೊರವಯ್ಯ ನುಡಿದಿದ್ದು, ಈ ಬಾರಿ ಉತ್ತಮ ಮಳೆ ಬೆಳೆ ಅಂತ ಕಾರ್ಣಿಕ ನುಡಿದಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಡೂರು ಗ್ರಾಮದಲ್ಲೂ ಪ್ರತಿ ವರ್ಷದಂತೆ ಭರತ ಹುಣ್ಣಿಮೆ ಎಂದು ನಡೆಯುವ ಈ ಕಾರ್ಣಿಕೋತ್ಸವ ಮಾಲತೇಶ ದೇವಸ್ಥಾನದಲ್ಲಿ ನಡೆಯಿತು. ಅಲ್ಲಿ ಗೊರವಪ್ಪ ಆಕಾಶಕ್ಕೆ ಮಬ್ಬು ಕವಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿದಿದ್ದಾರೆ. ನುಡಿದ ಕಾರ್ಣಿಕದ ವಿಶ್ಲೇಷಣೆ ಏನೆಂದರೆ, ರಾಜಕೀಯದಲ್ಲಿ ಮಬ್ಬು ಕವಿಯಬಹುದು, ಪ್ರಸಕ್ತ ವರ್ಷ ಅತಿವೃಷ್ಟಿ ಅನ್ನೋದು ಇದರ ಅರ್ಥವಾಗಿದೆ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯವಾಣಿ ಕೇಳುವುದಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. Ini
ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದೊಡ್ಡ ಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆದಿದೆ. ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ. ಅಂಬಲಿ ರಾಶಿಗೆ ಮುದ್ದಿನ ಗಿಣಿ, ಸಮೃದ್ಧಿ ಐತಲೆ ಪರಾಕ್ ಅಂತ ಗೊರವಯ್ಯ ನುಡಿದಿದ್ದು, ಈ ಬಾರಿ ಉತ್ತಮ ಮಳೆ ಬೆಳೆ ಅಂತ ಕಾರ್ಣಿಕ ನುಡಿದಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಡೂರು ಗ್ರಾಮದಲ್ಲೂ ಪ್ರತಿ ವರ್ಷದಂತೆ ಭರತ ಹುಣ್ಣಿಮೆ ಎಂದು ನಡೆಯುವ ಈ ಕಾರ್ಣಿಕೋತ್ಸವ ಮಾಲತೇಶ ದೇವಸ್ಥಾನದಲ್ಲಿ ನಡೆಯಿತು. ಅಲ್ಲಿ ಗೊರವಪ್ಪ ಆಕಾಶಕ್ಕೆ ಮಬ್ಬು ಕವಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿದಿದ್ದಾರೆ. ನುಡಿದ ಕಾರ್ಣಿಕದ ವಿಶ್ಲೇಷಣೆ ಏನೆಂದರೆ, ರಾಜಕೀಯದಲ್ಲಿ ಮಬ್ಬು ಕವಿಯಬಹುದು, ಪ್ರಸಕ್ತ ವರ್ಷ ಅತಿವೃಷ್ಟಿ ಅನ್ನೋದು ಇದರ ಅರ್ಥವಾಗಿದೆ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯವಾಣಿ ಕೇಳೋದಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದೊಡ್ಡ ಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆದಿದೆ. ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ. ಅಂಬಲಿ ರಾಶಿಗೆ ಮುದ್ದಿನ ಗಿಣಿ, ಸಮೃದ್ಧಿ ಐತಲೆ ಪರಾಕ್ ಅಂತ ಗೊರವಯ್ಯ ನುಡಿದಿದ್ದು, ಈ ಬಾರಿ ಉತ್ತಮ ಮಳೆ ಬೆಳೆ ಅಂತ ಕಾರ್ಣಿಕ ನುಡಿದಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಡೂರು ಗ್ರಾಮದಲ್ಲೂ ಪ್ರತಿ ವರ್ಷದಂತೆ ಭರತ ಹುಣ್ಣಿಮೆ ಎಂದು ನಡೆಯುವ ಈ ಕಾರ್ಣಿಕೋತ್ಸವ ಮಾಲತೇಶ ದೇವಸ್ಥಾನದಲ್ಲಿ ನಡೆಯಿತು. ಅಲ್ಲಿ ಗೊರವಪ್ಪ ಆಕಾಶಕ್ಕೆ ಮಬ್ಬು ಕವಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿದಿದ್ದಾರೆ. ನುಡಿದ ಕಾರ್ಣಿಕದ ವಿಶ್ಲೇಷಣೆ